ಇದು ಬೆಂಗಳೂರಿನ ಪರಿಸ್ಥಿತಿ ಆದರೆ ಜಿಲ್ಲಾ ಕೇಂದ್ರಗಳಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದರ ಡೀಟೇಲ್ಸ್ ಕೂಡ ನೋಡಬೇಕಲ್ವಾ. ಸೊ ಚಾಮರಾಜನಗರಕ್ಕೆ ಹೋಗೋಣ. ಚಾಮರಾಜನಗರದಲ್ಲೂ ಕೂಡ ಬಂದ್ನ ಬಿಸಿ ತಟ್ತಾ ಇದೆ. ಕಾಲೇಜಿಗೆ ಹೋಗುವ ವಿದ್ಯಾರ್ಥಿನಿಯರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಕಾಲೇಜಿಗೆ ಹೋಗೋದಕ್ಕೆ ತಮಿಳುನಾಡಿಂದ ನಾನು ಬಂದಿದ್ದೀನಿ, ಬಟ್ ಏನು ಮಾಡೋದು, ಇಲ್ಲಿ ಬಸ್ಸೇ ಸಿಗ್ತಾ ಇಲ್ಲ. ಖಾಸಗಿ ಬಸ್ನಲ್ಲಿ ಹೋಗೋದಕ್ಕೆ ನನ್ನ ಹತ್ರ ಹಣ ಇಲ್ಲ ಅಂತ ತಮ್ಮ ಅಸಹಾಯಕತೆಯನ್ನು ತೋರಿಸ್ಕೊಳ್ತಾ ಇದ್ದಾರೆ. ನೋಡಿ, ಇದೇ ನಾವು ಹೇಳ್ತಾ ಇದ್ದು, ವಿಪರೀತ ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ ಜನ. ತುಂಬ ಜನಕ್ಕೆ ಎಮರ್ಜೆನ್ಸಿ ಇರುತ್ತೆ, ಹೋಗಲೇಬೇಕು ಅಂದಾಗ ಬಸ್ ಸಿಗಲಿಲ್ಲ. ಅವ್ರ ಹತ್ರ ಬೇರೆ ಸಾರಿಗೆ ಪ್ರೈವೇಟ್ ಬಸ್ ಇರ್ಬೋದು ಅಥವಾ ಮ್ಯಾಕ್ಸಿ ಕ್ಯಾಬ್ಗಳನ್ನು ಅಫೋರ್ಡ್ ಮಾಡೋದಕ್ಕಾಗಲ್ಲ. ಎಲ್ಲರ ಹತ್ರ ಕೂಡ ಏನು ಸಾವಿರ ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಓಡಾಡಲ್ಲ. ಸ್ಟೂಡೆಂಟ್ಸ್ ಹತ್ರ ಎಷ್ಟು ದುಡ್ಡು ಇರುತ್ತೆ ಅಬ್ಬಬ್ಬ ಅಂದರೆ. ನಾನು ತಾಳ್ವಾಡಿಯಿಂದ ಬಂದಿರೋದು, ಕಾಲೇಜ್ಗೆ ಹೋಗಬೇಕಿತ್ತು. ಇವಾಗ ಬೇರೆ ಆ ಕಡೆಗೂ ಬಸ್ ಇಲ್ಲ, ಊರಿಗೆ ಹೋಗೋಕ್ಕೆ ಈ ಕಡೆಗೂ ಬಸ್ ಇಲ್ಲ. ಇವಾಗ ನಾವು ಮೈಸೂರಿಗೆ ಹೋಗ್ಬೋದು ಪ್ರೈವೇಟ್ ಬಸ್ಸಲ್ಲಿ, ಬಟ್ ಅಲ್ಲಿಂದ CBSE ಇಂದ ಅಕ್ಷಯ ಬಂಡರ್ಗೆ ಬಸ್ ಇರಲ್ಲ. ಆಟೋಲ್ಲಿ ಹೋಗೋಕ್ಕೆ ಅಷ್ಟೊಂದು ಅಮೌಂಟು ಇರಲ್ಲ. ಇವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಕಾಲೇಜ್ಗೆ ಹೋಗದೇ ಇದ್ದರೆ ಲೀವ್ ಇಲ್ಲ. ಇವಾಗ ಏನು ರೀಸನ್ ಅಂತಲೇ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಸ್ಟ್ರೈಕ್ ಮಾಡ್ತಾವ್ರೆ ಅಂತಲೂ ರೀಸನ್ ಗೊತ್ತಾಯ್ತಾ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ತಾಳ್ವಾಡಿ ನಾನು ಪ್ರೈವೇಟ್ ಬಸ್ಸಲ್ಲಿ ಬಂದೆ. ಇಲ್ಲಿ ಗೌರ್ಮೆಂಟ್ ಬಸ್ ಇಲ್ಲ ಒಂದೂ. ಎಲ್ಲ ಸ್ಟ್ರೈಕ್ ಮಾಡವ್ರೆ, ಒಂದು ಬಿಡ್ತಾ ಇಲ್ಲ. ಪೊಲೀಸ್ ಕೇಳಿದರೆ ಫುಲ್ ಡೇ ಸ್ಟ್ರೈಕ್, ಇವತ್ತು ಬಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರೈವೇಟ್ ಬಸ್ ಐತೆ, ಬಟ್ ಹೋಗೋಕ್ಕಾಗ್ತಾ ಇಲ್ಲ ಅಷ್ಟೇ. ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಕಾಲೇಜಿಂದ ಏನು ಇನ್ಫಾರ್ಮೇಷನ್ ಹಾಕಿಲ್ಲ. ಪ್ರೈವೇಟ್ ಬಸ್ಸಲ್ಲಿ ಹೋಗ್ತೀವಿ ಅಂದರೆ 10 o'clock ಆಗುತ್ತೆ, ಬೈತಾರೆ ಸುಮ್ಮನೆ ಟೀಚರ್ಸು. ಏನು